ನಿಮಗೆ ಕಲಿಸ್ಕೊಡ್ತಾ ಇರ್ತೀನಿ. ಮಸಾಲೆ ಕಮ್ಮಿ, ಟೇಸ್ಟ್ ಜಾಸ್ತಿ. ನಿಜವಾಗ್ಲೂ ಇದೆಲ್ಲ ಒಂದು ಕನಸು. ಅದೆಲ್ಲ ಇದ್ದಾರೆ, ಅದಕ್ಕಂತ ಜನ ಇದ್ದಾರೆ, ಅದಕ್ಕಂತ ಅಭಿಮಾನಿಗಳಿದ್ದಾರೆ. ಮಾಡಲಿ, ಕರೆದವ್ರ ಒಂದಿನ ಬೇಕಾದ್ರೆ ಹೋಗ್ಬೋದು ಬರ್ಬೋದು. ನಮ್ಮ ಅಭಿಮಾನಿ ದೇವರುಗಳು ಖುಷಿಯಾಗಿ ಹೋಗ್ಬೇಕು, ಒಂದೂರು ಬರಬೇಕು. ನನಗೆ ಭಯ ಬಂದ್ಬಿಡಿ ಸರ್. ಸರ್ ಇದೆಲ್ಲ ಕನಸು, ನಿಜವಾಗ್ಲೂ ಇದೆಲ್ಲ ಒಂದು ಕನಸು. ಏನು ದೇವ್ರು ಕೊಟ್ಟವನೇ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಹೆಸರು ಬರೋದು ದೊಡ್ಡದಲ್ಲ, ಹೆಸರು ಉಳಿಸ್ಕೊಳೋದು ದೊಡ್ಡದು. ಬಂದಿದೆ, ಅದನ್ನು ನಾವು ಅಹಂಕಾರ ಪಡಬಾರ್ದು, ದುರಹಂಕಾರನೂ ಪಡಬಾರ್ದು. ಅವ್ರ ಜೊತೆ ಪ್ರೀತಿಯಿಂದ ಸ್ಪಂದಿಸಬೇಕು. ಅವರು ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ನಮ್ಮನ್ನು ಪ್ರೀತಿ ನೋಡ್ಸೋಕ್ಕೆ ಬರ್ತಾರೆ, ಸೆಲ್ಫಿ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಇರಲಿ, ಆ ಖುಷಿ ಅವ್ರ ಖುಷಿ ಇದೆಯಲ್ಲ, ಅದನ್ನು ನಾವು ನೆರವೇರಿಸ್ಬಿಟ್ರೆ ನಮಗೊಂದು ದೊಡ್ಡ ಆಶೀರ್ವಾದ ಇದೆ. ಆಗಿದೆ, ಒಳ್ಳೆ ಪ್ರೀತಿ ಇದೆ, ಒಳ್ಳೆ ವಿಶ್ವಾಸ ಬರ್ತಾಯಿದೆ. ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತವ್ರೆ, ಎಲ್ಲಿ ಸಿಕ್ಕಿದ್ರು ಮಾತಾಡಿಸ್ತಾವ್ರೆ. ಇನ್ನು ಇದಕ್ಕಿಂತ ಖುಷಿ ಬೇಕಾಗಿಲ್ಲ ನನಗೆ. ಈ ಮನೆ ಆಶೀರ್ವಾದ, ಈ ಮನೆ ಪ್ರೀತಿ, ಅವ್ರ ತಂದೆಯವ್ರು ನಡ್ಸ್ಕೊಂಬಂದಿದ್ದ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ. ಅವ್ರು ಕಲ್ತಿದ್ರು, ಅವ್ರು ಹೇಳಿದ್ರು, ನಾವು ಬೋಟಿ ಮಾಡಿಕೊಟ್ಟೆ. ಆ ಯಜಮಾನ್ರು ಅಣ್ಣವ್ರು ಹೇಳಿದ್ದು, ಅವ್ರು ಬೋಟಿ ಕೇಳಿದ್ರು. ಅಲ್ಲಿಂದ ಇಲ್ಲಿವರೆಗೂ ಶಿವಾನಂದ ಸರ್ಕಲಲ್ಲೇ ಅವರು ಕೇಳಿದ್ದು. ಕೆ ಸಿ ಅವ್ರ ಮನೆಯಲ್ಲಿ ಹೋಟ್ಲು ಮಾಡಿದ್ದು ಶಿವಾನಂದ ಸರ್ಕಲ್ಲು, ಬದುಕು ಬರ್ತಾ ಇರೋದು ಶಿವಾನಂದ ಸರ್ಕಲ್ಲು. ಇವಾಗ ಮಾಡ್ತಾ ಇರೋ ಬೆಳ್ಳುಳ್ಳಿ ಕಬಾಬ್ ಪಾಪ್ಯುಲರ್ ಆಗಿರೋದು ಶಿವಾನಂದ ಸರ್ಕಲ್ಲು. ನಿಮಗೆಲ್ಲರಿಗೂ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ನನ್ನ ಮೇಲೆ ಏನೇ ಪ್ರೀತಿ ಇದ್ದರೂ ಒಳ್ಳೆ ಖುಷಿಯಿಂದ ಒನ್ ಮೋರ್ ಅಂತೀವಿ. ಆದರೆ ಸಮಯನ ಸ್ವಲ್ಪ ನಿಗಡಿ. 1 ಗಂಟೆ ಒಳಗೆ ಬಂದರೆ ಖುಷಿಯಾಗಿ ತಿನ್ಕೊಂಡು ಹೋಗ್ಬೋದು. ಸಾಯಂಕಾಲ 7 ಗಂಟೆ ಬಂದರೆ ಖುಷಿಯಾಗಿ ತಿನ್ಕೊಂಡು ಹೋಗ್ಬೋದು. ಮಧ್ಯಾಹ್ನದಲ್ಲಿ ಬಂದಾಗ ಇಲ್ಲಿ ಆಫೀಸ್ ಏರಿಯಾ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ, ಫೀಲ್ ಆಗಬಾರ್ದು. ಖುಷಿಯಾಗಿ ಬಂದಬೇಕು. ನೀವು ಖುಷಿಯಾಗಿ ತಿಂದು ನೀವು ನಮ್ಮ ಜೊತೆ ಮಾತಾಡಿದ್ರೆ, ನಮ್ಮಲ್ಲಿ ಏನೋ ತಪ್ಪಿದ್ರು ಅದನ್ನು ಹೇಳಿದ್ರೆ ಅದನ್ನು ನಾವು ಅರ್ಥ ಮಾಡ್ಕೋತೀವಿ. ನೀವು ಹೇಳಿದ್ದಕ್ಕೆ ನಾವು ದೊಡ್ಡತನ. ನೀವು ಕೇಳಿದ್ರೆ ನಾವು ಪ್ರೀತಿಯಿಂದ ಏನು ಬೇಕು, ನಿಮ್ಗೆ ಅಡುಗೆ ಹೆಂಗೆ ಕಲಿಸ್ಕೊಟ್ಟಿದ್ದೀನಿ ಆ ಪ್ರೀತಿನೂ ಹಂಗೆ ಕಲಿಸ್ಕೊಡ್ಬೇಕು ಅಂತ ನನ್ನ ಆಸೆ. ಇವತ್ತವರೆಗೂ 150 ಅಡುಗೆ ಕಲಿಸಿದ್ದೀನಿ. ಸುಮಾರು ಜನ ಖುಷಿ ಪಟ್ಟಿದ್ದಾರೆ. ಫಾರಿನಿಂದ, ಬೆಂಗಳೂರಿಂದ, ಎಲ್ಲೆಲ್ಲೋ ಊರುಗಳಿಂದೆಲ್ಲ ಫೋನ್ ಮಾಡ್ತಾಯಿದ್ದಾರೆ. ಆ ಖುಷಿ ನನಗೆ ಚೆನ್ನಾಗಿ ಖುಷಿ ಆಗಿದೆ. ಈ ಖುಷಿ ರೀತಿಯಲ್ಲೇ ನಾನು ಇನ್ನೂ 1,000 ಅಡುಗೆ ಕಲಿಸ್ತೀನಿ. ವೆಜಿಟೇರಿಯನ್ನು, ನಾನ್ ವೆಜ್ಜು ಎಲ್ಲ ನಿಮಗೆ ಕಲಿಸ್ಕೊಡ್ತಾ ಇರ್ತೀನಿ. ಮಸಾಲೆ ಕಮ್ಮಿ, ಟೇಸ್ಟ್ ಜಾಸ್ತಿ. ಒನ್ ಮೋರ್ ಅಂತ ಇರ್ಬೇಕು. ಬೆಳ್ಳುಳ್ಳಿ ಕಬಾಬ್ ಸರ್ ಆಗಲೇ ಹೇಳಿದ್ರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸರ್ ಏನು ಬೋಟಿ ಮಾಡ್ಕೊಡೋಕೆ ಹೇಳಿದ್ರು. ಅಲ್ಲಿಂದ ಇಲ್ಲಿವರೆಗೂ ನಮ್ಮನ್ನು ಬೆಳೆಸ್ಕೊಂತ ಬಂದಿದ್ದಾರೆ ದೊಡ್ಡ ಮನೆಯವರು ಅಂತೇಳಿ. ಸರ್ ಅಣ್ಣವ್ರ ನಂತರ ನಿಮ್ಮ ಹೋಟೆಲ್ಗೆ ಶಿವಣ್ಣ ಕೂಡ ಬರ್ತಾಯಿದ್ರು, ಪುನೀತ್ ಸರ್ ಕೂಡ ಬರ್ತಾಯಿದ್ರು, ರಾಘವಣ್ಣವ್ರು ಸರ್ ಬರ್ತಾಯಿದ್ರು. ಅನ್ನೋದಕ್ಕಿಂತ ನನಗೆ ಫೋನ್ ಮಾಡೋರು, ಚಂದ್ರವರೇ ಒಂದು 25 ಜನಕ್ಕೆ ಮಟನ್ ಬೇಕು ತಂದುಕೊಟ್ಬಿಡಿ, ಅದು ಬೇಕು, ಮಟನ್ ಬಿರಿಯಾನಿ ಬೇಕು, ನಾಟಿ ಕೋಳಿ ಬೇಕು ಅಂತ ಕೇಳ್ತಾಯಿದ್ರು. ಮಾಡ್ಕೊಂಡು ಕೊಡ್ತಾಯಿದ್ವಿ. ಪ್ರೀತಿಯಿಂದ ತಿಂತಾಯಿದ್ರು. ಈ ಖುಷಿ, ಈ ಪ್ರೀತಿ, ಆ ಮನೆ ದಾರಿ, ನಮ್ಮಮ್ಮ ಆಶೀರ್ವಾದ, ನಮ್ಮಮ್ಮ ತೋರಿಸ್ಕೊಟ್ರು. ಯಜಮಾನ್ರು ಬಾಯಿಟ್ಟು ತುಂಬ ಚೆನ್ನಾಗಿದೆ ಅಂದರು. ಅವತ್ತು ಮಾಡಿದ್ದು ನಾನು ಯಾಕೆ ಸಿನಿಮಾದಲ್ಲಿ ಇದ್ದೀನಿ, ಬೇಡ ನಾನು ಒಂದು ಹೋಟ್ಲು ಮಾಡೋಣ, 4 ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಮಾಡಿದೆ. ನಾನು ಒಂದು 25 ಜನ ಕೆಲಸದವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳೋ ಥರ ದೇವ್ರು ಕೊಟ್ಟಿದ್ದಾನೆ. ಕೆಲಸದವ್ರು ಅನ್ನೋದಕ್ಕಿಂತ ನನ್ನ ಮಕ್ಕಳಿದ್ದಂಗೆ ಅವರೆಲ್ಲ. ಇವತ್ತು ರಾಹುಲ್ ಆ ಥರ ನನ್ನ ಹತ್ರ ಒಂದು 10 ಜನ ಇದ್ದಾರೆ. ಹೆಸರು ಹೇಳಿದ್ರೆ ದೊಡ್ಡದಾಗಿ ಬೆಳೆಯುತ್ತೆ. ಸೊ ಎಲ್ಲ ಬೆಳೆದಿದೆ, ಪ್ರೀತಿ ತೋರಿಸ್ತಾ ಇದ್ದಾರೆ, ಖುಷಿಯಾಗಿದ್ದೀನಿ. ನೀವು ಹಿಂಗೆ ಇರಿ, ನಮ್ಮ ಪ್ರೀತಿ ತೋರಿಸ್ತಾ ಇರಿ, ಒನ್ ಮೋರ್ ಅಂತ ಇರಿ. ಸರ್ ಇನ್ನೊಂದು ಲಾಸ್ಟ್ ಪ್ರಶ್ನೆ, ಈ ಏನು ಕರಿಮಣಿ ಮಾಲೀಕ ರಾಹುಲನ ಬಗ್ಗೆ ಹೇಳಿ ಸರ್. ಆ ವಿಡಿಯೋ ಹೆಂಗೆ ಮಾಡಿದ್ರಿ ಸರ್ ನೀವು? ಆ ವಿಡಿಯೋ ಹೆಂಗೆ ಶೂಟ್ ಆಯಿತು ಅಂತೇಳಿ ಸರ್. ಅದು ಕರಿಮಣಿ ಮಾಲೀಕ ರಾಹುಲ ಅನ್ನೋ ಪದ ನಾನೊಂದು 60-70 ಅಡುಗೆ ಮಾಡ್ತಾಯಿದ್ದೆ ಕಲ್ಲರ್ ಟಾಕೀಸಲ್ಲಿ. ಅದು ರಾತ್ರಿ ಶೂಟಿಂಗು. ನಮಗೂ ಬೇಜಾರಾಗ್ತಾಯಿತ್ತು. ಏನೇನೋ ನಾನು ಡೈಲಾಗ್ ಹೊಡ್ಕೊಂಡು ಆಡು ಭಾಷೆಯಲ್ಲಿ ಮಾತಾಡಿದೆ. ಅದು ಜನಕ್ಕೆ ತುಂಬ ಇಷ್ಟ ಆಯಿತು. ಅದು ಇಷ್ಟ ಆದಮೇಲೆ ನಡ್ಕೊಂಡು ಹೋಗ್ತಾ ಇದೆ, ಖುಷಿಯಾಗಿ ಹೋಗ್ತಾ ಇದೆ. ನಮ್ಗೆ ಅದಕ್ಕಿಂತ ಆನಂದ ಏನು ಬೇಕಾಗಿಲ್ಲ. ತಮಾಷೆ ಮಾಡಿದ ಬೆಳ್ಳುಳ್ಳಿ ಕಬಾಬು ನಮ್ಮ ಹೋಟ್ಲಲ್ಲಿ ಮಾಡ್ತಾ ಇರಲಿಲ್ಲ, ತಮಾಷೆಗೆ ಮಾಡಿದ್ವಿ. ಇವತ್ತು ಒನ್ ಮೋರ್ ಅಂತ ಕ್ಲಿಕ್ ಆಗೋಯ್ತು. ಎಲ್ಲಿ ನೋಡಿ ರೋಡಲ್ಲಿ ಹೋಗ್ತಿದ್ದೀನಿ, ಎಲ್ಲೋದ್ರೂ ರೆಕಗ್ನೈಸ್ ಮಾಡ್ತಾಯಿದ್ದಾರೆ. ನನ್ನನ್ನು ಈ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಕಾಲೇಜಲ್ಲಿ ಇನಾಗ್ರೇಷನ್ ಕರೀತಾರೆ, ಹೋಟ್ಲು ಓಪನಿಂಗ್ ಕರೀತಾ ಇದ್ದಾರೆ. ನಾನು ಅದು ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇರೋವಂಥ ವ್ಯಕ್ತಿಗೆ ಇವತ್ತು ಈ ಮನುಷ್ಯರು ಇವತ್ತು ಈ ಲೆವೆಲ್ಗೆ ತಂದಿದ್ದಾರೆ ಅಂದರೆ ಅದು ಯಾವುದೋ ದೇವ್ರ ಪುಣ್ಯ. ಅದನ್ನು ಉಳಿಸ್ಕೋಬೇಕು. ಸರ್ ಇನ್ನು ನೀವು ಹೇಳಿದ್ರೆ ಕಾಲೇಜ್ ಫಂಕ್ಷನ್ಗಳು ಕರಿತಾ ಇದ್ದಾರೆ, ಪಬ್ಲಿಕ್ ಫಂಕ್ಷನ್ಗಳು ಕರಿತಾ ಇದ್ದಾರೆ ಅಂತ. ಅದೇ ರೀತಿ ಬಿಗ್ ಬಾಸ್ಗೂ ಕರೆಯಲ್ಲ ಅಂತ ಏನು ಗ್ಯಾರಂಟಿ ಸರ್? ಬಿಗ್ ಬಾಸ್ಗೂ ಇವತ್ತಲ್ಲ ನಾಳೆ ಕರೀತಾರೆ ಅಂತ. ನಿನ್ನೇನು ಯಾರೋ ನನಗೆ ಫೋನ್ ಮಾಡಿದರು, ಕಲ್ಲರ್ ಟಾಕೀಸ್. ನಾನು ನೋಡಿ ಇಲ್ಲಿಷ್ಟು ಜನ ಬರ್ತಾರೆ, ಇವ್ರನ್ನ ಬಿಟ್ಟು ನಾನು ಅಲ್ಲಿ ಹೋಗೋದು ಮರ್ಯಾದೆ ಅಲ್ಲ. ಯಾಕಂದರೆ ಅಡುಗೆ ಮಾಡೋದೇ ನಾನೇ. ಅಡುಗೆ ಮಾಡೋದ್ರಿಂದ ಆ ರುಚಿ ತಪ್ಪೋದ್ರೆ ಹೆಸರು ಕೆಟ್ಟೋಗುತ್ತೆ. ಇದು ನನ್ನ ಇವತ್ತು ಬಂದಿದೆ ಆಡಂಬರ ಅಲ್ಲ, ಶಾಶ್ವತ ಅಲ್ಲ. ಅದು ನಾನು ಇಲ್ಲಿ ಜನದ ಮುಂದೆ ಪ್ರೀತಿ ತೋರಿಸ್ತೀನಲ್ಲ, ಇದೇ ನನ್ನ 100 ವರ್ಷ ಕರ್ಕೊಂಡೋಗುತ್ತೆ. ನಾನು ನಗ್ನಗ್ತಾ ಇರ್ತೀನಿ, ಖುಷಿಯಾಗಿ ಹೋಗ್ತಾರೆ. ಅದು ಬಿಂದ
ಅದೆಲ್ಲ ಇದ್ದಾರೆ, ಅದಕ್ಕಂತ ಜನ ಇದ್ದಾರೆ, ಅದಕ್ಕಂತ ಅಭಿಮಾನಿಗಳಿದ್ದಾರೆ, ಮಾಡಲಿ. ಕರೆದವ್ರು ಒಂದಿನ ಬೇಕಾದ್ರೆ ಹೋಗ್ಬೋದು ಬರ್ಬೋದು, ಒಂದೊಂದು ವಾರ 10 ದಿನ ಅಲ್ಲ 1 ವರ್ಷ ಫುಲ್ ಎಪಿಸೋಡ್ವರೆಗೂ ನಾವು ಇರೋಕ್ಕಾಗಲ್ಲ. ಬರೋದ್ರೊಳಗೆ ಹೋಟ್ಲು ಮುಚ್ಚಿರ್ತಾರೆ, ನಾನು ಬೇರೆ ದಾರಿ ನೋಡಬೇಕಾಗತ್ತೆ. ನನಗೆ ಸಾಕು, ಇದರಲ್ಲೇ ತೃಪ್ತಿಯಾಗಿದ್ದೀನಿ, ಸಂತೃಪ್ತಿಯಾಗಿದ್ದೀನಿ, ಇನ್ನೂ ದುರಾಸೆ ಬೇಡ. ಕರೆದ್ರೆ ಅವ್ರ ಪ್ರೀತಿಗೆ ನಾನು ಚಿರಋಣಿ. ಒಂದಿನ ಹೋಗ್ತೀನಿ, ಬೆಳ್ಳುಳ್ಳಿ ಕಬಾಬ್ ಅಂತೀನಿ, ಬರ್ತಾ ಇರ್ತೀನಿ. ಇವಾಗ ನೀವು ಬರ್ತೀರಾ, ನಿಮಗೂ ಮಾತಾಡ್ಬೇಕು, ಇನ್ನೊಬ್ರು ಬರ್ತಾರೆ, ಇನ್ನೊಬ್ರಿಗೂ ಮಾತಾಡ್ಬೇಕು, ಅದನ್ನು ಉಳಿಸ್ಕೊಳ್ಳೋಣ. ಇವತ್ತು ಜೀ ಕನ್ನಡದವ್ರು ಕರೆದ್ರು, ಅಥವಾ ಯಾರನ್ನ ಕರೆದಾಗ ಹೋಗ್ತೀನಿ, ಒಂದಿನ 2 ಅವರ್ ಹೋಗಿ ಮಾಡ್ಕೊಂಬರ್ಬೋದು. ಹೋಟ್ಲು ಬಿಟ್ಟು ಹೋಗೋಕ್ಕಾಗಲ್ಲ. ಇದು ನನ್ನ ಬದುಕಿಸಿದೆ, ಇದು ಅನ್ನ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ, ವಿಶ್ವಾಸ ಕೊಟ್ಟಿದೆ. ಇದಕ್ಕಿಂತ ಇನ್ನು ವಿಶ್ವಾಸ ಬೇಡ, ಇದು ಸಾಕು. ನಾವು ಅಂದ್ಕೊಂಡೇ ಇರಲಿಲ್ಲ ಈ ಮಟ್ಟಿಗೆ ಬಂದಿದೆ. ಇನ್ನೂ ದುರಾಸೆ ಪಡೋ ಅಂದರೆ ಕಷ್ಟ ಆಗುತ್ತೆ. ಸಾಕು ಸಾಕು. ಸರ್ ನಿಮ್ಮಷ್ಟೇ ನಿಮ್ಮ ಹುಡುಗ ಕೂಡ ರಾಹುಲ ಕೂಡ ಫೇಮಸ್ ಆಗ್ಬಿಟ್ಟಿದ್ದಾನೆ ಸರ್. ತುಂಬ ಜನ ಟ್ರೋಲ್ ಕೂಡ ಮಾಡ್ತಾರೆ. ನಿಮ್ಗೆ ಆದರೆ ಎಷ್ಟು ಖುಷಿ ಇದೆ. ಇವತ್ತು ಆ ಹುಡುಗ ರಾಹುಲ ಅನ್ನೋ ಒಂದು ಹೆಸರು ಈಗ ಒಂದು 25 ದಿನ ಟ್ರೋಲ್ಗಳಾಗಿ ಅವನು ಇವಾಗ 1 ಮೋರ್ ಆಗಿ ಆ ರಾಹುಲ ಅನ್ನೋ ಪದದಿಂದ ಇವತ್ತು ಈ ಮಟ್ಟಿಗೆ ಬೆಳೆದಿದೆ. ಖುಷಿ ಇರಲಿ, ನಾನು ಉಪಯೋಗಿಸಿದ್ದೀನಿ. ಅವನು ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ನನಗೆ ಇನ್ನೂ ಅದರಷ್ಟು ಆನಂದ ಯಾವುದೂ ಇಲ್ಲ. ಇಲ್ಲಿ ಕೆಟ್ಟೋಗ್ಬಿಡ್ತಾನೆ, ಇನ್ನೂ ಚಿಕ್ಕ ಹುಡುಗ, ಅವನಿಗೆ ನಮ್ಮಷ್ಟು ಆ ದೃಢತೆ ಇಲ್ಲ, ಆ ಸಂಕಲ್ಪ ಇಲ್ಲ. ಹೊಸ ಹುಡುಗರು ಏನೋ ಹುಮ್ಮಸ್ಸು 4 ಜನ ಕರೆದ್ಬಿಟ್ರು ಅಂತಾರೆ. ನಮ್ಮನ್ನು ಟಾರ್ಗೆಟ್ ಮಾಡೋರು ಭಾಳ ಜನ ಇದ್ದಾರೆ. ಬಾರೋ ರಾಹುಲ, ನಿನಗೆ ಬೆಳ್ಳುಳ್ಳಿ ಕಬಾಬ್ ಹೋಟ್ಲು ಮಾಡಿಕೊಡ್ತೀನಿ ಅಂತಾರೆ. ಅದು ಮಾಡಿಬಿಟ್ರೆ ಅವ್ನು ಕರ್ಕೊಂಡೋಗಿ 1 ವಾರ ಕೂಡಿಸ್ತಾರೆ, 1 ವರ್ಷ ಕೂಡಿಸ್ತಾರೆ, ಆಮೇಲೆ ಸ್ಕ್ರ್ಯಾಪ್ ಮಾಡಿ ಕಳಿಸ್ತಾರೆ. ನನ್ನ ಹತ್ರ ಅವ್ನು ಚೆನ್ನಾಗಿ ಬದುಕಿದ್ರೆ ಶಾಶ್ವತವಾಗಿ ಅವ್ನಿಗೊಂದು ಹೋಟ್ಲು, ಅವ್ನಿಗೊಂದು ನೆಲೆ ಮಾಡಿಕೊಡ್ಬೋದು. ಆ ನೆಲೆ ಬೇಕು. ಯಾಕಂದರೆ ಆಡಂಬರ ಯಾವುದೂ ನಿಲ್ಲಲ್ಲ. ನಾನು ಆಡಂಬರಕ್ಕೆ ಇದ್ದಿದ್ರೆ ನಾನು ಈ ಸಿನಿಮಾದಲ್ಲೇ ಇರ್ಬೋದಾಯಿತು. ನನಗೆ ಆಡಂಬರ ನೆಸಿಟಿ ಇರಲಿಲ್ಲ. ಇವಾಗಲೂ ನೋಡ್ತಾ ಇದ್ರೆ ಚಡ್ಡಿ ಟೀ ಶರ್ಟ್ ಹಾಕೊಂಡು ಕಷ್ಟಪಡ್ತಾ ಯಾವುದೂ ಅಲ್ಲ. ನಾಲ್ಗೆಗೆ ರುಚಿ, ಪ್ರೀತಿ, ಈ 2 ಇದ್ದರೆ ಒನ್ ಮೋರ್ ಅಷ್ಟೇ. ಸರ್ ಕಡೆಯದಾಗಿ ಅಭಿಮಾನಿ, ನಿಮ್ಗೆ ಇಷ್ಟೆಲ್ಲ ಅಭಿಮಾನ ಸಿಕ್ಕಿದೆಯಲ್ಲ ಸರ್, ಕಡೆಯದಾಗಿ ಏನು ಹೇಳ್ತೀರಿ ಸರ್? ನಾನು ಇವತ್ತು ಬರ್ತಾರೆ, ಸೆಲ್ಫಿ ತೊಗೋತಾರೆ, ಕ್ರೌಡ್ ಇರುತ್ತೆ, ದಿನ ಒಂದೊಂದು ಚೇಂಜಸ್ ಮಾಡ್ತಾಯಿದ್ದೀನಿ. ಆ ಕ್ರೌಡ್ನ ಅವಾಯ್ಡ್ ಮಾಡಬೇಕು, ಬೇಗ ಊಟ ಕೊಡಬೇಕು, ಬೇಗ ಕಳಿಸ್ಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನನ್ನು ನಂಬ್ಕೊಂಡು ಭಾಳ ಜನ ಬರ್ತಾಯಿದ್ದಾರೆ. ಅವ್ರಿಗೆ ನಾವು ಬೇಜಾರು ಮಾಡಬಾರ್ದು. ಇದೆಲ್ಲ ಆಗ್ತಿರೋದ್ರಿಂದ ನಾನು ಅದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಅಭಿಮಾನಿ ದೇವರುಗಳು ಖುಷಿಯಾಗಿ ಹೋಗ್ಬೇಕು, ಒನ್ ಮೋರ್ ಥರ ಬರಬೇಕು. ಆ ಥರ ಇದ್ದರೆ ಚಂದ್ರನ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ. ಇಲ್ಲಾಂದರೆ ಅವ್ರಿಗೆ ಬೇಸರ ಆದರೆ ನನಗೂ ಬೇಸರ ಆಗುತ್ತೆ. ನನಗೆ ಭಯ ಬಂದುಬಿಟ್ಟಿತ್ತು. ಈಗ ಜನ ಬರ್ತಾ ಇರೋದು, ಈಗ ತೋರಿಸ್ತಾ ಇರೋ ಪ್ರೀತಿಗೆ ಎಲ್ಲೇನೋ ಎಡ್ವರ್ಟ್ ಆಗಿಬಿಡುತ್ತಾ, ಎಲ್ಲೇನೋ ತಪ್ಪಾಗ್ಬಿಡುತ್ತಾ ಅನ್ನೋ ಭಯ ಇದೆ. ಆದರೆ ಧೈರ್ಯ ಇದೆ. ಆದರೆ ಯಾಕಂದರೆ ನಾನು 1 ಮ್ಯಾನ್ ಶೋ, ಬೆಳಗ್ಗೆ 5:30 ರಾತ್ರಿ 11:30 ನನ್ನ ಶ್ರಮ, ನಾನು ಪ್ರತಿಫಲ ಕೊಟ್ಟ ಅವನು ದೇವರು. ಅದನ್ನು ಈ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ತಾಯಿ ಕೃಪೆ, ಅಪ್ಪಾಜಿಯವ್ರ ಕೃಪೆ, ಆ ದೊಡ್ಡ ಮನೆ ಕುಟುಂಬದಿಂದ ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ. ಅವ್ರಿಗೂ ಚಿರಋಣಿ, ನನ್ನ ಅಭಿಮಾನಿ ದೇವರುಗಳಿಗೂ ಚಿರಋಣಿ. ಯಾವಾಗಿದ್ರೂ ಬರ್ತಾಯಿರಿ, ಒನ್ ಮೋರ್ ಅಂತ ಇರಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.